ದೊಡ್ಡ ಮನುಷ್ಯ, ಮಗಳೊಳಿಯನ ಜೊತೆ ಮಾತಾಡಾಯ್ತಾ? ಮಾತಾಡ್ಬೇಕು ಕಣೋ ಮಹೇಶ, ಮಾತಾಡಿದ್ರೆ ತಾನೇ ಸಂಬಂಧ ಉಳಿಯೋದು. ಸಂಬಂಧ ಉಳಿಯೋ ಥರ ಮಾತಾಡಿದ್ರು ಓಕೆ, ಸಂಬಂಧ ಹಾಳಾಗೋ ಥರ ಮಾತಾಡಬಾರ್ದಷ್ಟೇ. ಇನ್ನೂ ಎಷ್ಟು ದಿನ ಈ ಪಪ್ಪು ಬಾರು ಅಂತ ಬಿಸ್ನೆಸ್ ಮಾಡ್ಕೊಂಡಿರ್ತೀಯ? ನೀನೀಗ ಮಾಧವ್ ಅವರ ಬೀಗ ಕಣೆಯ, ಇನ್ನೂ ಎಷ್ಟು ಜನನ ಕೂಡ ಸಾಳು ಮಾಡಬೇಕು ಅಂತಿದೀಯಾ? ಏ ಅಭಿ ಬೈಲಿ, ನಿಮ್ಮ ಮಾವನ ಜೊತೆ ಜಾಸ್ತಿ ಸೇರ್ಬೇಡ, ನಿನಗೂ ಎಣ್ಣೆ ರುಚಿ ಹತ್ತಿಸ್ಬಿಡ್ತಾನೆ. ಬಾ 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 ನೀನು ಬಾ. ಪೂರ್ಣಿ, ಇಲ್ಲಿ ತೀರ್ಥ ರೂಪ ಬೀಗರು ಬಂದಿದ್ದಾರೆ. ಅಪ್ಪಿ ತಪ್ಪಿ ಜ್ಯೂಸ್ ಕುಡಿಯೋ ಅಭ್ಯಾಸ ಇದ್ರೆ ತಂದು ಕೊಡಮ್ಮ, ಕುಡ್ಕೊಂಡು ಹೋಗ್ಲಿ. ಅಯ್ಯೋ ನೀನು ಬರಪ್ಪ. ಈ ಮಹೇಶಂಗೆ ನೆನಪಿನ ಶಕ್ತಿ ಯಾಕಮ್ಮ ಬಂತು? ನೆನಪು ಬಂದ ಮೇಲೆ ತಲೆ ಎಲ್ಲ ಮಾತಾಡ್ತಾನೆ. ಡ್ಯಾಡ್, ಅವ್ರ ಮಾತಿಗೆ ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ? ಬಿಟ್ಟಾಕಿ. ಥ್ಯಾಂಕ್ ಯು. ಡ್ಯಾಡ್, ನೀವ್ಯಾಕೆ ಇವಳಿಗೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ನಿಮ್ಮಿಂದ ಥ್ಯಾಂಕ್ಸ್ ಹೇಳಿಸ್ಕೊಳ್ಳೋ ಯೋಗ್ಯತೆ ಇವಳಿಗಿಲ್ಲ. ಅಲ್ಲಮ್ಮ, ಜ್ಯೂಸ್ ತಂದು ಕೊಟ್ಟಿರಲ್ಲ, ಇಟ್ಸ್ ಅ ಫಾರ್ಮಾಲಿಟಿ. ಇಲ್ಲ ಡ್ಯಾಡ್, ಅನಾಥೆ ಅನ್ನೋ ಒಂದೇ ಕಾರಣಕ್ಕೆ ಎಲ್ಲರೂ ಸಿಂಪತಿಗೆ ಇಟ್ಟಿಸ್ಕೊಂಡು ಎಲ್ಲರನ್ನೂ ಅವ್ರ ಕಡೆ ಮಾಡಿಕೊಂಡು ಮೆರಿತಿದ್ದಾಳೆ. ಅಪ್ಪ ಅಮ್ಮ ಯಾರು ಅಂತ ನೋಡಿಲ್ದೇ ಇರೋಳ್ಗೆ, ಯಾರ ರಕ್ತದಲ್ಲಿ ಹುಟ್ಟಿದ್ದೀನಿ ಅಂತ ಗೊತ್ತಿಲ್ಲದೆ ಇರೋಳ್ಗೆ ನೀವು ಥ್ಯಾಂಕ್ಸ್ ಹೇಳದ? ಬಿಡಮ್ಮ, ಪರವಾಗಿಲ್ಲ. ದುಡ್ಡಿರೋನ್ ಹೆಂಡತಿ ಆಗಿದ್ದಾಳಲ್ವಾ, ಅಷ್ಟೇ ಸಾಕು. ಅದೇ ಸಮಸ್ಯೆ ಆಗಿರೋದು. ಈ ಮನೆ ದೊಡ್ಡ ಸೊಸೆ ಅಂತ ಒಂದು ಕಾರಣ ಇಟ್ಕೊಂಡು ನನಗೆಷ್ಟು ಟಾರ್ಚರ್ ಮಾಡ್ತಿದ್ದಾಳೆ ಗೊತ್ತಾ? ಏನು, ನಿನಗೆ ಟಾರ್ಚರ್ ಕೊಡ್ತೀಯಲ್ಲ? ಇಲ್ಲ, ನಾನು ಯಾರಿಗೂ ಯಾವ ಥರನೂ ಹಿಂಸೆ ಕೊಟ್ಟಿಲ್ಲ. ಮತ್ತೆ ನನ್ನ ಮಗಳು ಸುಳ್ಳು ಹೇಳ್ತಾಳ? ನೋಡು, ಈ ಕಣ್ಣೀರ್ ಕತೆ ಎಲ್ಲ ನನ್ನ ಹತ್ರ ವರ್ಕೌಟ್ ಆಗಲ್ಲ. ನಿನ್ನಂಥವಳು ಒಬ್ಳು ಈ ಮನೇಲಿ ಇದ್ದಾಳೆ ಅಂತ ಗೊತ್ತಿದ್ದು ನನ್ನ ಮಗಳನ್ನ ಈ ಮನೆಗೆ ಕಳಿಸಿದ್ದೀನಿ. ಯಾಕೆ ಹೇಳು? ಅವಳು ಸೇವೆ ಮಾಡಿಕೊಂಡು ನೀ ಇರ್ತೀಯ ಅಂತ. ಅದನ್ನು ಬಿಟ್ಟು ಬೇರೆ ವಿಷಯಕ್ಕೆ ತಲೆ ಹಾಕಿದ್ರೆ ಅಭಿನು ನನ್ನ ಮಗಳನ್ನೂ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಆಗ ಈ ಮನೆ ಒಡೆಯೋಕ್ಕೆ ನೀನೇ ಕಾರಣ ಆಗ್ತೀಯ. ಈಗಾಗಲೇ ಅಣ್ಣ ತಮ್ಮ ಇಬ್ಬರು ಕಚ್ಚಾಡ್ತಿದ್ದಾರೆ. ಇಬ್ಬರು ಮನಸ್ಸಲ್ಲೂ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಆ ಬೆಂಕಿಗೆ ತುಪ್ಪ ಸುರಿಯೋದು ನನಗೇನು ಕಷ್ಟ. ಅದಕ್ಕೆಲ್ಲ ನೀನು ಕಾರಣ ಆಗಬೇಡ. ನನ್ನ ಮಗಳು ಏನು ಹೇಳ್ತಾಳೋ ಅದನ್ನು ಮಾಡಿಕೊಂಡು ಸುಮ್ಮನೆ ಮನೇಲಿ ಬಿದ್ದಿರು. ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ಅಣ್ಣ ತಮ್ಮನ್ನ ದೂರ ಮಾಡಬೇಡಿ. ಅಭಿ ಮನಸ್ಸನ್ನ ಕೆಡಿಸ್ಬೇಡಿ. ಹಾಂ, ಈ ಭಯ ಯಾವತ್ತೂ ಇರಬೇಕು. ಹೊರಡು. ನಾನು ಹೇಳಿದ ಯಾವಾಗಲೂ ನೆನಪಿರಲಿ. ಜೀನಿಯಸ್ ಡ್ಯಾಡ್ ನೀವು. ಡಿಕ್ಷನರಿ ತೆಗೆದು ನನ್ನ ಹೆಸರಿಗೆ ನೀನು ಮೀನಿಂಗ್ ಹುಡುಕಿದ್ರೆ ಇದೇ ಸಿಗುತ್ತೆ. ಯಾಕೆ ತುಳಸಿಯವರೇ ಮಂಕಾಗ್ಬಿಟ್ರಲ್ಲ? ಹಾಗೇನೂ ಇಲ್ಲ. ನಿಮ್ಗೆ ಯಾವ ಬಟ್ಟೆಗಳು ಬೇಕು ಅಂತ ಹೇಳಿ ಅದನ್ನೆಲ್ಲ ಪ್ಯಾಕ್ ಮಾಡ್ತೀನಿ. ಡೆಲ್ಲಿಲಿ ತುಂಬ ಬಿಸಿಲಿದೆ ಅಂತ ಟಿ ವಿಲಿ ಹೇಳ್ತಾ ಇದ್ರು. ಸುಮ್ಮನೆ ಬಿಸಿಲಲ್ಲಿ ಓಡಾಡಬೇಡಿ. ಆಗಾಗ ಜ್ಯೂಸು ನೀರು ಕುಡಿತಾನೆ ಇರಿ. ಅಂದರೆ ನೀವು ನನ್ನನ್ನು ಡೆಲ್ಲಿಗೆ ಕಳಿಸೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದೀರಾ ಅಂತ ಆಯಿತು. ಅಯ್ಯೋ, ಅದು ಹಾಗಲ್ಲ. ಮತ್ತಿನ್ನೇನು, ನಾನು ಡೆಲ್ಲಿಗೆ ಹೋಗಬೇಕು, ಬರೋದು 3-4 ದಿನ ಆಗುತ್ತೆ ಅಂದರೂ ನಿಮಗೆ ಬೇಜಾರೇ ಇಲ್ವಲ್ಲ? ನಾನು ಮನೆಯಿಂದ ಆಚೆ ಹೋಗೋದನ್ನೇ ಕಾಯ್ತಿದ್ದೀರಿ ಅನ್ನೋ ಹಾಗೆ ಪ್ಯಾಕಿಂಗ್ ಶುರು ಮಾಡಿಬಿಟ್ರಲ್ಲ? ನಾನು ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಅಂತ ನೀವು ಹಾಗೆ ಅರ್ಥ ಮಾಡ್ಕೊಂಬಿಟ್ರಾ? ನೀವು ಡೆಲ್ಲಿಗೆ ಹೊರಟಿರುವಾಗ ನಾನು ಬೇಜಾರು ಮಾಡಿಕೊಂಡ್ರೆ ನಿಮಗೂ ಬೇಜಾರಾಗತ್ತಲ್ವಾ? ಅದೇ ಬೇಜಾರಲ್ಲಿ ನೀವು ಅಲ್ಲಿಗೆ ಹೋಗಿದ್ದ ಕೆಲಸ ಸರಿಯಾಗಿ ಆಗದೆ ಹೋದರೆ ಹಾಗಾಗೋದು ಬೇಡ ಅಂತ ನಗ್ನಗ್ತಾ ಕಳಿಸ್ಕೊಡೋಣ ಅಂದ್ಕೊಂಡೆ. ಮುಖದಲ್ಲಿ ನಗು ಇದ್ದ ಮಾತ್ರಕ್ಕೆ ಮನ್ಸಲ್ಲಿ ಸಂಕಟ ಇರಲ್ಲ ಅಂತ ಹೇಗೆ ಅನ್ಕೋತೀರಾ? ಅಪ್ಪ, ಯಾಕಿಷ್ಟು ಸೀರಿಯಸ್ ಆಗಿಬಿಟ್ರಿ? ನಾನು ಸುಮ್ಮನೆ ರೇಗ್ಸೋಕೆ ಹಾಗೆ ಹೇಳಿದೆ. ಇನ್ಫ್ಯಾಕ್ಟ್
ನನಗೂ ಅಷ್ಟು ದಿನ ಅಲ್ಲಿ ಹೋಗಿರೋಕ್ಕೆ ಮನಸ್ಸಾಗ್ತಿಲ್ಲ. ನಾನು ಅಲ್ಲಿ ಹೋದರೆ ನೀವು ಅಷ್ಟು ದಿನ ಇಲ್ಲಿ ಒಬ್ಬರೇ ಆಗ್ಬಿಡ್ತೀರೇನೋ ಅಂತ. ನಾನು ಹೇಗೆ ಒಬ್ಳೆ ಆಗ್ತೀನಿ ಮನೇಲಿ ಇಷ್ಟೊಂದು ಜನ ಎಲ್ಲ ಇರುವಾಗ? ಹೌದಾ? ಮನೇಲಿ ಬೇರೆಯವ್ರು ಎಲ್ಲರೂ ಇದ್ದರೂ ಸಾಕಾ? ನಾನು ನಿಮ್ಮ ಜೊತೆ ಇರಬೇಕು ಅಂತ ನಿಮ್ಗೆ ಅನ್ಸಲ್ವಾ? ನಾನು ಹಾಗೆ ಹೇಳಲಿಲ್ಲ. ನೀವು ಇಲ್ಲದೆ ಇದ್ದಾಗ ನಾನು ಒಂಟಿ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತು. ಇದೀಗ ನಿಮ್ಮ ಮನೆ ಮಾತ್ರ ಅಲ್ಲ, ನನ್ನ ಮನೆನೂ ಹೌದು. ನನ್ನ ಮನೆಯಲ್ಲಿ ನಾನು ಹೇಗೆ ಒಂಟಿ ಆಗ್ತೀನಿ ಹೇಳಿ? ಆದರೂ ನಾನು ಮನೆಯಿಂದ ಆಚೆ ಹೋಗುವಾಗ ನೀವು ಮುನಿಸ್ಕೊಳ್ಳೋದು, ಹೊರಡುವಾಗ ನಿಮ್ಮ ಕಣ್ಣಲ್ಲಿ ನೀರು ತುಂಬಿಕೊಳ್ಳೋದು ಮಾಡ್ತಾಯಿದ್ರೆ ನನಗೂ ಮನೆಯಲ್ಲಿ ನನಗೋಸ್ಕರ ಒಂದು ಜೀವ ಕಾಯ್ತಿದೆ ಅಂತ ಬೇಗ ಬರ್ತಿದ್ನೋ ಏನೋ. ಹೌದಾ? ಹಾಗಾದರೆ ನಾನೀಗ ಮುನ್ಸ್ಕೊಳ್ಳ? ಬೇಡ ಬೇಡ, ನೀವು ಹೇಗೆ ನಡ್ಕೋಬೇಕೋ ಹಾಗೇ ನಡ್ಕೋತಿದ್ದೀರಾ, ಹಾಗೇ ನಡ್ಕೊಳ್ಳಿ. ನಾನೇ ಸ್ವಲ್ಪ ಚಿಕ್ಕ ಹುಡುಗನ ಥರ ಆಡ್ತಾ ಇದ್ದೀನಿ ಅನಿಸುತ್ತೆ. ಈ ಕಡೆ ಬನ್ನಿ, ನಾನೇ ಪ್ಯಾಕ್ ಮಾಡ್ತೀನಿ. ಪರವಾಗಿಲ್ಲ, ನಾನು ಪ್ಯಾಕ್ ಮಾಡ್ತೀನಿ. ನೀವು ಅದು ಯಾವುದೋ ಫೈಲ್ಸ್ ತೊಗೋಬೇಕು ಅಂದ್ರಲ್ಲ, ತಗೊಳ್ಳಿ. ಓಹ್ ಹೌದಲ್ಲ. ಮಾಧವ್ ಅವರೇ, ನೀವು ಡೆಲ್ಲಿಗೆ ಹೋಗಲೇಬೇಕಾ? ಅವಿ ಅಥವಾ ಅಭಿನ್ ಕಳ್ಸಿದ್ರಾಗಲ್ವಾ? ನನಗೆ ಗೊತ್ತು ನೀವೇನು ಅಂತ. ನೀವು ನನ್ನನ್ನು ಎಷ್ಟು ಮಿಸ್ ಮಾಡ್ಕೋತೀರ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಐ ಮಿಸ್ ಯು ಟು. ಶ್ರೀರಸ್ತು ಶುಭಮಸ್ತು. ಏನೋ ಮನೆನಾ? ಏನು ಹಾಕಂದ್ರೆ ನಮಗೆ ಬೇಕಿರೋ ಬಂಡವಾಳಕ್ಕೂ ಈ ಮನೆಗೂ ಏನು ಸಂಬಂಧ? ಸಂಬಂಧ ಇದೆ. ನಿಮ್ಮ ತಾತ ಈ ಮನೆನ ಓ ಬಿ ರಾಯನ್ ಕಾಲದಲ್ಲಿ ಕಟ್ಟಿರೋದು. ಅದು ಡಬಲ್ ಸೈಟಲ್ಲಿ. ಮನೆ ವ್ಯಾಲ್ಯೂ ಬಿಟ್ಬಿಡು. ಸೈಟ್ನ ಲೆಕ್ಕಕ್ಕೆ ತಗೊಂಡ್ರೆ ಇವತ್ತಿನ ಬೆಲೆಗೆ ಮಿನಿಮಮ್ 2 ಕೋಟಿ ಬಾಳುತ್ತೆ. ಅಂಥದ್ರಲ್ಲಿ ನಾವು ಈ ಮನೆನ ಅಡ ಇಟ್ಟರೆ 50 ಲಕ್ಷ ಸಿಗಲ್ವಾ? ಸಿಕ್ಕತ್ತೆ. ಆದ್ರೆ ನಾವು ಈ ಮನೇನ ಒತ್ತೆ ಇಟ್ಟು ಆ ದುಡ್ಡು ನಮ್ಮ ಕೈಗೆ ಸೇರೋಷ್ಟ್ರಲ್ಲಿ ನಾವೇ ಕೈಲಾಸಕ್ಕೆ ಸೇರಿರ್ತೀವಿ. ನಿಧಿಗೆ ಅಂತ ತೋಡಿದ್ವಲ್ಲ ಗುಂಡಿ, ಅದಕ್ಕಿಂತ ದೊಡ್ಡ ಗುಂಡಿ ತೋಡಿ ನಮ್ಮಿಬ್ರು ತಾತ ಹೂತಾಕ್ಬಿಡ್ತಾರಷ್ಟೇ. ಇದೆಲ್ಲ ಆಗದೆ ಇರೋ ಕೆಲಸ ಮಾವ. ಇದನ್ ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಹೇಳಿ. ಆಗಲ್ಲ ಅನ್ಕೊಂಡು ಸುಮ್ಮನೆ ಕೂತ್ರೆ ಯಾವ ಕೆಲಸನೂ ಆಗೋದಿಲ್ಲ. ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾಕಮ್ಮ ಅಲಿಬೇಕು? ಈ ಭೂಮಿನ ಅಡ ಇಟ್ಟು ಅಲ್ಲಿ ಸೈಟ್ ತಗೊಳ್ಳೋದು, ಆಮೇಲೆ ಆ ಸೈಟ್ನ ಮಾರಿ ಇಲ್ಲಿ ಸಾಲ ತೀರ್ಸೋದು. ಮಾವ, ಆಕಾಶಕ್ಕೆ ಏಣಿ ಹಾಕ್ತೀರಾ ಅಂದ್ರೂ ಓಕೆ ಅನ್ಬೋದು. ಆದ್ರೆ ನೀವು ನೋಡಿದ್ರೆ ಸೂರ್ಯನ್ ತಂದು ಸ್ಟವ್ ಮೇಲೆ ಕೂರ್ಸೋ ಮಾತಾಡ್ತಿದ್ದೀರಾ. ಇದ್ಯಾವುದು ಆಗೋ ಕೆಲಸ ಅಲ್ಲ ಮಾವ. ಈ ಮನೆ ಇರೋದು ತಾತನ ಹೆಸರಲ್ಲಿ. ತಾತನ ಬಗ್ಗೆ ನಿಮ್ಗೆ ಗೊತ್ತಲ್ಲ. ಅವ್ರು ಬದುಕಿರೋವರೆಗೂ ಈ ಮನೇಲಿರೋ ಒಂದೇ ಒಂದು ಇಟ್ಕೆನು ಯಾರಿಗೂ ಮುಟ್ಟಾಕ್ ಬಿಡಲ್ಲ. ನನಗೂ ಗೊತ್ತಮ್ಮ. ಯಾರಾದರೂ ಈ ಮನೆ ವಿಚಾರಕ್ಕೆ ಬಂದರೆ ಅವ್ರು ಸುಮ್ಮನಿರಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಎಲ್ಲಿವರೆಗೆ? ಅವರು ಜೀವಂತವಾಗಿರೋವರೆಗೂ. ಒಂದು ವೇಳೆ ಅವರೇ ಹರ ಹರ ಶ್ರೀ ಚೆನ್ನ ಸೋಮೇಶ್ವರ ಅಂತ ಮೇಲಕ್ಕೆ ಹೋಗ್ಬಿಟ್ರೆ ಆಮೇಲೆ ಈ ಮನೆ ಯಾರಿಗೆ ಬರುತ್ತೆ? ಆಗ ನಮ್ಗೆ ಬರುತ್ತೆ. ಅಂದ್ರೆ ತಾತನ್ ಸಾಯಿಸ್ಬಿಡು ಅಂತೀರಾ? ಯಪ್ಪ, ಎಂತ ಕೆಟ್ಟ ಮನ್ಸು ಮಾವ ನಿಮ್ದು. ತಾತನ್ ಕೊಂದು ಈ ಮನೆ ಇಟ್ಕೋಬೇಕಾ? ಆ ಥರ ಏನಾದ್ರೂ ಆದ್ರೆ ಪೊಲೀಸು ಕೇಸು ಅದು ಇದು ಅಂತ ಮನೇನೂ ಇರಲ್ಲ, ತಾತನೂ ಇರಲ್ಲ. ಆಮೇಲೆ ನಾವು ಜೈಲ್ ಸೇರ್ಬೇಕಷ್ಟೇ. ನಾನಂತೂ ಇದಕ್ಕೆ ರೆಡಿ ಇಲ್ಲ. ತಾತನ್ ಸಾಯಿಸೋ ಯೋಚನೆನ ಬಿಟ್ಬಿಡಿ. ನೀವೇನಾದ್ರೂ ಈ ತರ ಯೋಚನೆ ಮಾಡಿದ್ರೆ ನಾನು ನಿಮ್ಮನ್ನು ಹಿಡ್ಕೊಟ್ಬಿಡ್ತೀನಿ ಅಷ್ಟೇ. ಬಾಯಿ ಮುಚ್ಕೊಂಡು ನಿಂತ್ಕೊಳಮ್ಮ. ನೀನು ಮಾತಾಡೋದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ ಆಗುತ್ತೆ. ನೀವು ಯೋಚನೆ ಮಾಡ್ತಿರೋದು ಅದಕ್ಕಿಂತ 10ರಷ್ಟು ಕಷ್ಟ. ನಿಮ್ಗೇನು ಕಂಬಿ ಎಣ್ಸೋ ಆಸೆನಾ? ಅಯ್ಯೋ ಅಮ್ಮ ತಾಯಿ,
ನನ್ನ ಏನು ಕೊಲೆಗಡೆ ಕಾಣ್ಕೊಂಬಿಟ್ಟಿಯಲ್ಲಮ್ಮ ನೀನು. ಕೇಳಿಸ್ಕೊ, ಅಪ್ಪಿ ತಪ್ಪಿ ನನ್ನ ಮೈ ಮೇಲೆ ಒಂದು ಸೊಳ್ಳೆ ಕೂತ್ಕೊಂಡು ಕಚ್ತಾ ಇದ್ರು ನಾನು ಅದನ್ನ ನೋಡಿ ಅಂತ ಓಡಿಸ್ತೇನೆ ಹೊರತು ಹೊಡೆದು ಸಾಯಿಸೋದಿಲ್ಲ. ಅಂಥದ್ರಲ್ಲಿ ನಾನು ನಿಮ್ಮ ತಾತನ ಸಾಯಿಸೋ ಯೋಚನೆ ಮಾಡ್ತೀನಾ ಹೇಳು? ನನ್ನ ಬಿಟ್ಬಿಡಿ. ಸೊಸೆ ಬುದ್ದು ಏನು ಸೊಸೆ ಬುದ್ಧನ. ಏನು ಯಾರನ್ನೋ ಸಾಯಿಸೋ ವಿಷಯದ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ಏನದು? ಅದು ಅದೇನಂದ್ರೆ ಈ ಮನೇಲಿ ಒಂದು ಇಲಿ ಸೇರ್ಕೊಂಡ್ಬಿಟ್ಟಿದೆ. ರಾತ್ರಿ ಎಲ್ಲ ಒಂದೇ ಸಮ ಕಾಟ ಕೊಡುತ್ತೆ, ಮಲಗಕ್ಕೂ ಬಿಡಲ್ಲ. ಅದಕ್ಕೊಂದು ಚೂರು ವಿಷ ಹಾಕಿ ಸಾಯಿಸ್ಬಿಡೋಣ ಅಂತ ಹೇಳ್ತಾ ಇದ್ದೆ. ಆದರೆ ನಿಮ್ಮ ಮೊಮ್ಮಗಳು ನನ್ನ ಮಾತನ್ನ ಒಪ್ಕೋತಾನೇ ಇಲ್ಲ. ಅದೇ ಈಗ ತಾನೇ ನೀ ಏನೋ ಹೇಳಿದ್ಯಲ್ಲ, ನನ್ನ ಮೊಮ್ಮಗಳು ಅಂತ. ಅವಳು ಎಷ್ಟೇ ಕೆಟ್ಟವಳಾದರೂ ಕೂಡ ಸಾಯಿಸೋ ಮಟ್ಟಕ್ಕೆ ಹೋಗೋದಿಲ್ಲ. ಅಲ್ಲ, ಯಾರನ್ನೇ ಆಗಲಿ ಯಾಕೆ ಸಾಯಿಸಬೇಕು? ನೀನೊಂದು ಕೆಲಸ ಮಾಡ್ಬೋದಲ್ಲ, ಒಂದು ಬೋನ್ ಇಟ್ಬಿಡು, ಅದರಲ್ಲಿ ಬೀಳುತ್ತೆ, ಅದನ್ನು ಎಲ್ಲೋ ದೂರ ಬಿಟ್ಬಿಟ್ಟು ಬಂದ್ರೆ ಆಯಿತು. ಅದು ಬದುಕೊಂಡು ಹಾಗಾಯಿತು, ನಿನಗೂ ಕಾಟ ತಪ್ಪಿತು. ಹೌದಲ್ವಾ? ಒಳ್ಳೆ ಐಡಿಯಾ ಕೊಟ್ರು ದತ್ತ. ಪೂಜೆ ಆಗ್ತಿದ್ದ ಹಾಗೆ ಎಲ್ಲ ವಿಷಯನೂ ಎಲ್ಲರ ಮುಂದೆ, ದೇವ್ರ ಮುಂದೆ ಇಲ್ಲೇ ಈಗಲೇ ಹೇಳಬೇಕು. ಕ್ಷೇಮವಾಗಿ ಹೋಗಿ ಆದಷ್ಟು ಬೇಗ ಬನ್ನಿ. ಪೂಜೆ ಮಾಡುವಾಗ ಅಮ್ಮನ ಮುಖ ಕಳೆಯಾಗಿರ್ತಿತ್ತು, ಇವತ್ತು ಮಂಕಾಗಿದೆ. ಮಾವ, ನೀವು ಡೆಲ್ಲಿಗೆ ಹೋಗಲೇಬೇಕಾ? ಹೋಗಲೇಬೇಕು ಪೂರ್ಣಿ. ನಮ್ಮ ಕಂಪನಿಲಾಗಿರೋ ಸಮಸ್ಯೆಗಳನ್ನ ನಾನೇ ಹೋಗಿ ಸಾಲ್ವ್ ಮಾಡಬೇಕು. ಆದಷ್ಟು ಬೇಗ ಬರ್ತೀನಿ. ರೀ ಅಲ್ಲಿಡು. ಯಾಕ್ರಿ, ಯಾಕೆ ಹೀಗೆ ಆಡ್ತಿದ್ದೀರಾ ನೀವು? ನೀನೇ ಮಾಧವ್ ಅವ್ರ ಮನೆಯಿಂದ ಬಂದಾಗಿನಿಂದ ಹೀಗೆ ಇದ್ದೀರಾ. ಯಾಕಲ್ಲಿ ಏನಾಯ್ತು? ನಮ್ಮ ದೀಪಿಕಾ ಆರಾಮಾಗಿದ್ದಾಳೆ ತಾನೆ? ಆರಾಮಾಗಿರೋಕ್ಕೆ ಆ ಬಿಕಾರಿ ಹುಡುಗಿ ಬಿಡಬೇಕಲ್ವಾ? ಅವಳು ನನ್ನ ಮಗಳ ಮೇಲೆ ಜೋರು ಮಾಡೋ ಲೆವೆಲ್ ಬೆಳೆದ್ಬಿಟ್ಟಿಯಾನೆ. ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಇನ್ಯಾರ ಬಗ್ಗೆ? ಆ ಮನ್ಲಿ ಬಿಕಾರಿ ಅಂದರೆ ಪೂರ್ಣಿತಾನೆ, ಅವಳ ಬಗ್ಗೆ. ಅವಳೇನೋ ಆಕಾಶದಿಂದ ಇಳಿದು ಬಂದಿರೋ ಥರ ಮನೆಯವರೆಲ್ಲ ಅವಳನ್ನ ಎತ್ತು ಮೆರೆಸ್ತಿದ್ದಾರೆ. ರೀ, ಅವಳು ಆ ಮನೆ ಹಿರಿ ಸೊಸೆ, ಮನೆಯವರೆಲ್ಲರ ಪ್ರೀತಿನೂ ಪಡ್ಕೊಂಡಿರ್ತಾಳೆ. ಅವಳು ಮನೆಯವ್ರನ್ನೆಲ್ಲ ಪ್ರೀತಿನ ನೋಡ್ಕೊತಿರ್ತಾಳೆ, ಅದಕ್ಕೆ ಅವಳನ್ನ ಇಷ್ಟಪಟ್ಟಿರ್ತಾರೆ. ಅವ್ರವ್ರಿಗೆ ಏನು ಬೇಕಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ. ಆ ಪೂರ್ಣಿ ನನ್ನ ಮಗಳನ್ನ ಟಾರ್ಗೆಟ್ ಮಾಡ್ತಿದ್ದಾಳೆ. ಅವಳನ್ನ ಹಾಗೆ ಸುಮ್ಮನೆ ಬಿಟ್ಬಿಡ್ಬೇಕಾ? ರೀ,
ಏನು ಹೇಳ್ತಿದ್ದೀರಾ ನೀವು? ಪೂರ್ಣಿ ದೀಪಕ್ಕೆ ತೊಂದರೆ ಕೊಡ್ತಾಳ? ಚಚ್ಚ, ಪೂರ್ಣಿ ಅಂತ ಹುಡುಗಿ ಅಲ್ಲ ರೀ. ನಮ್ಮ ದೀಪುನೇ ಏನೋ ತೊಂದರೆ ಮಾಡಿರಬೇಕು, ಅದಕ್ಕೆ ಅವಳು ಬುದ್ಧಿ ಹೇಳಿರ್ತಾಳೆ ಅಷ್ಟೇ. ಓಹೋ, ಆ ದಿಕ್ಕಿದಿರೋ ಬಿಕಾರಿಗೆ ಸಪೋರ್ಟ್ ಮಾಡೋಕ್ಕೆ ಅವ್ರ ಮನೆಯವರೆಲ್ಲ ಇದ್ದಾರೆ ಅನ್ಕೊಂಡೆ. ನೀನು ಸೇರಿಬಿಟ್ಯಾ? ನನ್ನ ಮಗಳಿಗೆ ವಿರೋಧವಾಗಿ ಅವಳನ್ನ ಸಪೋರ್ಟ್ ಮಾಡ್ತೀಯ ಅಂದರೆ ಇನ್ನು ಅವಳು ಯಾವ ಲೆವೆಲ್ಗೆ ನಾಟಕ ಆಡಿರ್ಬೋದು. ಯಾಕ್ರಿ ಹಾಗನ್ಕೋತೀರಾ? ಪೂರ್ಣಿ ಒಳ್ಳೆ ಮನಸ್ಸಿರೋ ಹುಡುಗಿ ಅಂತ ಎಲ್ರಿಗೂ ಗೊತ್ತು, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ನನ್ನ ಮಗಳು ತಪ್ಪು ಅನ್ನೋ ಥರ ಮಾತಾಡಬೇಡ. ತಪ್ಪು ಸರಿ ಏನಿದೆಯೋ ನನಗೆ ಗೊತ್ತಿಲ್ಲ ರೀ, ಆದರೆ ನನ್ನ ಮಗಳಿಗೆ ಮೂಗಿನ ತುದಿಲೇ ಕೋಪ ಇರುತ್ತೆ. ಅವಳು ಯಾರ ಹತ್ರ ಹೇಗೆ ನಡ್ಕೋಬೇಕು, ಏನು ಮಾತಾಡಬೇಕು ಅನ್ನೋದನ್ನು ಇನ್ನೂ ತಿಳ್ಕೊಂಡಿಲ್ಲ. ತಿಳ್ಕೊಳ್ಳೋದೇನು? ಅವಳ ಯೋಗ್ಯತೆ ಏನು ಅಂತ ನಾನೇ ತಿಳಿಸ್ತೀನಿ. ಅವಳಿಗೆ ಕಡೆ ಅವಕಾಶ ಕೊಟ್ಟು ಬಂದಿದ್ದೀನಿ. ಇನ್ಮೇಲೆ ಯಾವತ್ತೂ ನನ್ನ ಮಗಳ ತಂಟೆಗೆ ಬರಬಾರ್ದು. ಹಾಗೇನ ಬಂದರೆ ಅವಳಿಗೊಂದು ಗತಿ ಕಾಣಿಸ್ತೀನಿ. ಏನಾಗಿದೆ ನಿಮಗೆ? ನೀವು ನಿಮ್ಮ ಮಗಳ ಥರನೇ ಆಡ್ತಿದ್ದೀರಲ್ಲ. ಅಲ್ಲ ರೀ, ಒಂದು ಮನೆ ಅಂದಮೇಲೆ, ಆಮೇಲೆ ಸೊಸೆಯರ್ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನು ಅವರವರೇ ಬಗೆಹರಿಸ್ಕೊತಾರೆ. ಅದರಲ್ಲಿ ನೀವ್ಯಾಕೆ ತಲೆ ಹಾಕ್ತಿದ್ದೀರಾ? ಅಲ್ಲಿರೋದು ನನ್ನ ಮಗಳು. ಅವಳು ನೆಮ್ಮದಿಯಾಗಿ ಬಾಳಬೇಕು ಅಂತ ಆ ಮನೆಗೆ ಕೊಟ್ಟಿರೋದು. ಅವಳು ರಾಣಿ, ಮಹಾರಾಣಿಯಾಗಿರಬೇಕು. ಅದಕ್ಕೆ ಯಾರೇ ಅಡ್ಡ ಬಂದರೂ ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ನನಗೆ ನನ್ನ ಮಗಳಿಗಿಂತ ಯಾರೂ ಮುಖ್ಯ ಅಲ್ಲ. ಅದಕ್ಕೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಇನ್ನೊಂದು ವಾರ ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ಏನೂ ಸರಿ ಹೋಗಲಿಲ್ಲ ಅಂದರೆ ನನ್ನ ಮಗಳನ್ನ ಕರ್ಕೊಂಬಂದು ನಮ್ಮನೇಲಿಡ್ತೀನಿ. ಪೂರ್ಣಿನ ಆ ಮನೆಯಿಂದ ಓಡಿಸಿದ್ರೆ ನನ್ನ ಮಗಳನ್ನ ಅಲ್ಲಿ ಕಳಿಸ್ತೀನಿ ಅಂತ ಹೇಳ್ತೀನಿ. ಅದರಿಂದ ಆ ಮನೆ 2 ಭಾಗ ಆಗುತ್ತೆ. ಆ ಮಾಧವ ತುಂಬ ಮೆರೀತಿದ್ನಲ್ಲ, ನಾನು ನನ್ನ ಮಕ್ಕಳೆಲ್ಲ ಒಂದೇ ಮನೇಲಿದ್ದೀವಿ ಅಂತ. ಈ ಥರ ನಾನು ಮಾಡಿದ್ರೆ ಅವ್ರಿಗೊಂದು ಶಾಕ್ ಟ್ರೀಟ್ಮೆಂಟ್ ಕೊಟ್ಟಾಗತ್ತೆ. ರೀ, ಅಷ್ಟು ಚಿಕ್ಕ ವಿಷಯನ ಯಾಕೆ ಇಷ್ಟು ದೊಡ್ಡದು ಮಾಡ್ತಿದ್ದೀರಾ? ದೀಪಿಕಾ ನನ್ನ ಮಗಳು. ಯಾರೋ ಹೆತ್ತು ಬೀದಿಲಿ ಬಿಸಾಕಿರೋ ಒಂದು ಅನಾಥೆ ಅವಳಿಗೆ ತೊಂದರೆ ಕೊಟ್ಟರೆ ನಾನು ಸುಮ್ಮನೆ ಇರಬೇಕಾ? ನಿನಗೆ ಚಿಕ್ಕ ವಿಷಯ. ನನ್ನ ಮಗಳು ಆ ಮನೇಲಿ ಸಂತೋಷವಾಗಿಲ್ಲ ಅಂದರೆ ಆ ಮನೇನ ಒಡಿದೇ ಬಿಡಲ್ಲ. ಇದೆಲ್ಲ ಎಲ್ಲಿಗೋ ಹೋಗ್ತಾ ಇದೆ. ಹೇಗಾದರೂ ಮಾಡಿ ಇದನ್ನೆಲ್ಲ ತಡಿಬೇಕು. ಹಾಂ, ಹೌದು, ಪೂರ್ಣಿ ಜೊತೆ ಇದ್ರ ಬಗ್ಗೆ ಮಾತಾಡಬೇಕು. ಭಾವ, ನೀವು ಡೆಲ್ಲಿಗೆ ಹೋಗೋ ಮುಂಚೆ ನಿಮಗೆಲ್ಲ ಏನೋ ಹೇಳಬೇಕು. ಏನು ಶಾರ್ವರಿ, ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೆಯಾ? ಅದು ನಾನು ಅಣ್ಣ, ಶಾರ್ವರಿ ಈಗ ಹೇಳಕ್ಕೆ ಹೊರಟಿರೋ ವಿಷಯ ನಿಮ್ಮ ಕಲ್ಪನೆಗೆ ಸಿಗದೇ ಇರುವಂಥದ್ದು. ಅವಳು ಹೇಳೋ ಒಂದೊಂದು ಮಾತು ಕೇಳಿಸ್ಕೊಂಡಾಗಲೂ ಈ ಮನೇಲಿ ಏನೇನಾಗುತ್ತೆ ಅನ್ನೋದನ್ನು ಊಹೆ ಕೂಡ ಮಾಡೋಕ್ಕಾಗಲ್ಲ. ಆದರೆ ಈ ವಿಷಯನ ಅವಳು ನಿಮ್ಮೆಲ್ರಿಗೂ ಹೇಳಲೇಬೇಕಾಗಿದೆ. ಅದು ಭಾವ, ಅವಿ ಈ ವಿಷಯ ಕೇಳಿ ನೀವೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತೀರಿ ಗೊತ್ತಿಲ್ಲ. ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಇದನ್ನು ಹೇಳದೆ ಬೇರೆ ದಾರಿನೇ ಇಲ್ಲ. ಅಂಥ ವಿಷಯ ಏನಿದೆ ಚಿಕ್ಕಮ್ಮ? ಅಲ್ಲ, ನಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಯಾಕೆ ಇಷ್ಟೊಂದು ಪೆಟ್ಟಿಗೆ? ನೀವೇನೇ ಹೇಳಿದ್ರು ಅದು ನಮ್ಮ ಒಳ್ಳೇದಕ್ಕೆ ಆಗಿರುತ್ತಲ್ವ? ಹೌದು, ನೀವು ಎಂಥ ವಿಷಯ ಹೇಳಿದ್ರೋ ನಿಮ್ಮ ಮಾತನ್ನ ನಾವು ಪ್ರೀತಿಯಿಂದ ಕೇಳ್ತೀವಿ. ಹೇಳಿ ಚಿಕ್ಕಮ್ಮ. ಮೊದಲು ಅವಳು ಹೇಳೋ ವಿಷಯನ ಕೇಳಿಸ್ಕೊಳ್ಳಿ, ಆಮೇಲೆ ನಿಮ್ಗೇನು ಅನಿಸುತ್ತೋ ಹಾಗೆ ಮಾಡಿ. ಹೇಳು ಶಾರ್ವರಿ. ಹೇಳ್ತೀನಿ, ಇವತ್ತು ಎಲ್ಲ ವಿಷಯನೂ ಹೇಳ್ತೀನಿ.